ಅದರ ಒಂದು ದೇವರಾಯ ನೆನಸ್ರಿ, ನಿಮ್ಮ 7 ಜನ್ಮಗ ಸ್ವರ್ಗ ಸಿಗ್ತೈತಿ. ಅಮಿತ್ ಶಾ ಅವ್ರ ಸತ್ತ ಬಳಕ ಸ್ವರ್ಗ ಬೇಡಾಗೈತಿ ನಮಗ. ಇವತ್ತೇನಾರೇ ನಡು ರೋಡ್ ಮ್ಯಾಗ ಬಿಳಿ ಹೆಂಗೆ ಹಾಕೊಂಡು ಮಾತಾಡತ್ತೇವ ಅಂದ್ರ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ನಮಗ್ ಸ್ವರ್ಗ ಹುಟ್ಟಿದಾಗ ಸಿಕ್ಕೈತೆ. ನೀವು ಲೋಕಸಭೆದಾಗ ಆರಿಸಿ ಬಂದ ನಂತರ ಸಂವಿಧಾನಕ್ಕೆ ಹನಿ ಮುಟ್ಟಿ ನಮಸ್ಕಾರ ಮಾಡಿದಂತ ನರೇಂದ್ರ ಮೋದಿ ಅವರೇ, ನಿಮಗೇನಾದ್ರು ಸಂವಿಧಾನ ಮ್ಯಾಗ ಒಂದ್ ಚೂರೇ ಗೌರವ ಇತ್ತಂದ್ರ ಮೊದಲ ಅಮಿತ್ ಶಾ ರಾಜೀನಾಮೆ ತಗೋರಿ. ಈ ಗುಂಡಾ ಸಚಿವನ ಮನಿ ಕಳಿಸ್ರಿ. ಯಾರನ್ನು ಹುತ್ರ ಜಮಾತಿಗೆ ಆತಾರೆ. ಇಲ್ಲಿ ನೀವು ದಲಿತರಿಗೆ ಅಷ್ಟ ಅನ್ಯಾಯ ಮಾಡತ್ತಿಲ್ಲ. ಹಾಲುಗಿರಿ ಪ್ರತಿಭಟನೆ ಒಂದು ನೋಡ್ರಿ, ಇಲ್ಲಿ ಬರೀ ದಲಿತರು ಬಂದಿಲ್ಲ, ದಲಿತರ ಮುಸ್ಲಿಂ ಬಾಂಧವ್ರ ಕುರುಬರ ಎಲ್ಲಾ ಜನಾಂಗದವರಿಂದ ಅಂಬೇಡ್ಕರ್ ಅಭಿಮಾನಿಗಳದಾರ. ನೀವೆಲ್ಲರೇ ಮುಸ್ಲಿಮರ ಅಲ್ಪಸಂಖ್ಯಾತರನ್ನು ದೂರಿಟ್ಟು ದಲಿತರನ್ನು ದೂರಿಟ್ಟು ನಮ್ಮೊಳಗೆ ಒಡಕ ತಂದು ಸಂವಿಧಾನ ವಿರೋಧ ಮಾಡ್ತೇವೆ ಅಂತ ಹೇಳಿ ಅಂಬೇಡ್ಕರ್ ಅಪಮಾನ ಮಾಡಿ ನಮ್ಮನ್ನೆಲ್ಲರ ಕುಗ್ಗಿಸ್ತಾನಂದ್ರ ಆಗಂಗಿಲ್ಲ. ಇದು ಬೆಂಕಿ ಜ್ವಾಲೆ ಹತ್ತಾತರಿ. ಮುಂದೆ ಒಂದಿನ ಇದ್ರ ಪರಿಣಾಮ ನೀವು ಎದುರಿಸ್ತಾರಿ. ಯಾಕೆ ಸಂವಿಧಾನಕ್ಕೆ ಅಪಮಾನ ಮಾಡ್ತಾರಿ? ಎದಕ್ಕೆ ನಮಸ್ಕಾರ ಮಾಡ್ತಾರಿ? ಬಾಯಿ ಬಿಟ್ರ ಹಿಂದೆ ಕಾಂಗ್ರೆಸ್ ಮಾಡಿತ್ತು ಅಂತ ಹೇಳ್ತಾರೆ. ನೀವು ಹೇಳ್ತಾರ ದಗದ ಮಾಡ್ತಾರಿ. ಅವ್ರು ಸ್ವತಂತ್ರ ಪೂರ್ವ ಅವ್ರು ಅನ್ಯಾಯ ಮಾಡಿರ್ತಾರೆ, ನೀವು ಈಗ ಮಾಡತ್ತಾರಿ. ಇದನ್ನ ಯಾರು ನಾವು ಒಪ್ಕೊಳ್ಳಂಗಿಲ್ಲ. ಇಲ್ಲಿ ದಲಿತರ ಅಲ್ಪಸಂಖ್ಯಾತರ ನಾವೆಲ್ಲ ಒಂದಾದೇವ. ಇವತ್ತು ನೋಡ್ಬೋದು ನೀವು ಪತ್ರಕರ್ತ ಮಾಧ್ಯಮ ಮಿತ್ರರಿಗೆ ಆರೋಗ್ಯದ ಒಂದು ಸಂದೇಶ ಕೊಡತ್ತೇವೆ. ನಾವು ಒಕ್ಕಟ್ಟಾಗಿದ್ದೇವು. ನಾವು ಕಾನೂನು ವಿರುದ್ಧ ಇಲ್ಲ. ಬಟ್ ನಮ್ಮ ಬುಡಕ್ಕೆ ಬಂದ್ರೆ ಅಂದ್ರೆ ನಿಮಗೆ ಬೆಂಕಿ ಹಾಕೋದು ಗ್ಯಾರಂಟಿ. ನೀವಿನ್ ಎಷ್ಟ ಪ್ರಯತ್ನ ಮಾಡ್ರೂ ಏನ ಮಾಡ್ರೂ ಅಂಬೇಡ್ಕರ್ ಹೆಸರು ಅಳ್ಸಾಕ್ ಬರಂಗಿಲ್ಲ. ಅಂಬೇಡ್ಕರ್ ಸಂಬಂಧ ನಮ್ಮ ಜೀವ ಕೊಡಕ್ಕೂ ನಾವು ತಯಾರದೇವು. ನಿಮ್ಮೊಳಗೆ ಯಾರೇ ಸಾವರ್ಕರ್ ಸಂಬಂಧ ಜೀವ ಕೊಡ್ತಿರ್ತಾರಲ್ಲ, ಬರ್ರಿ ಮುಂದೆ. ಅದಕ್ಕೆ ನೇರವಾಗಿ ನಾ ಅಮಿತ್ ಶಾ ಚಾರನೇ ತಪ್ಪಿದ್ರ ನರೇಂದ್ರ ಮೋದಿ ಅವ್ರದ್ದು 12ನೇ ತಪ್ಪಿದ್ರಾಗ ನರೇಂದ್ರ ಮೋದಿ ಅವ್ರ ಏನ ಬದ್ಧತೆ ತೋರಿಸ್ಬೇಕಿತ್ತಂದ್ರ ಈ ಕೂಡಲೇ ನಮ್ಗೆ ಕ್ಷಮೆ ಬೇಡ. ಆ ಚಿಲ್ಲಾರ ಮನುಷ್ಯ ಅಂಬೇಡ್ಕರ್ ಸಂಬಂಧ ಕ್ಷಮೆ ನಾವು ಕೇಳಂಗಿಲ್ಲ. ಅವನು ರಾಜೀನಾಮೆನೇ ತಗೋಬೇಕು ಅಂತ ಎಲ್ಲರ ಕೇಂದ್ರ ಸರ್ಕಾರ ಅಂಬೇಡ್ಕರ್ ಮ್ಯಾಗ ಅಭಿಮಾನ ಐತಿ ಅಂತ ನಾವು ತಿಳ್ಕೊತೇವೆ. ಅವ್ನ ಏನು ಮಾಡ್ಲಿಲ್ಲ, ಕೇಂದ್ರ ಸರ್ಕಾರ ನಮ್ಮ ಮ್ಯಾಗ ಎಷ್ಟು ಅನ್ಯಾಯ ಮಾಡತ್ತ ನಾವು ಮುಂದಿನ ದಿನಮಾನ ಒಳಗೆ ಜನರಿಗೆ ತಿಳಿಸುವಂತ ವ್ಯವಸ್ಥೆ ಮಾಡ್ತೇವೆ.